ನೋಡಿ, ಮುಂದಿನ ದಿನಗಳಲ್ಲಿ ತೆಂಗು ಜಾಸ್ತಿ ಬೆಳೆದ್ರೆ ರೇಟ್ ಬಿದ್ದೋಗ್ಬಿಡುತ್ತೆ. ಸೊ ತೆಂಗು ಕೃಷಿಗಾರರೆಲ್ಲ ಸಾಲಗಾರ ಆಗೋಗ್ತಾರೆ ಅಂತ ಹಾಗೆ ಹೀಗೆ ಅಂತ ಬಿಟ್ಟು ತುಂಬ ಕಮೆಂಟ್ಸ್ ಮಾಡ್ತಿರ್ತಾರೆ. 12 ರೂಪಾಯಿ 13 ರೂಪಾಯಿ ಅಷ್ಟೇ ಸಿಗೋದು ರೈತರಿಗೆ, ಎಲ್ಲ ದಳ್ಳಾಳಿಗಳೇ ತಿಂದ್ಬಿಡ್ತಾರೆ ಅಂತ. ನೋಡಿ, ಕಾಯಿ ಅನ್ನೋದು ಚೆನ್ನಾಗಿದ್ರೆ ಮದ್ದೂರು ಮಾರ್ಕೆಟಲ್ಲಿ ನಾನೇ ಬಿಲ್ ನೋಡಿದ್ದೀನಿ, 48 ರೂಪಾಯಿಂದ 52 ರೂಪಾಯಿವರೆಗೂ ಕೂಡ ಮ್ಯಾಕ್ಸಿಮಮ್ ಪ್ರೈಸ್ ಹೋಗಿದೆ. ಒಂದು ಆವ್ರೇಜ್ ಪ್ರೈಸ್ ಎಳ್ನೀರು ಚೆನ್ನಾಗಿರೋದು ಬೇರೆ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಆಗೋದು 30 ರೂಪಾಯಿಂದ 40 ರೂಪಾಯಿ ಸಿಗ್ತಿದೆ ರೈತನಿಗೆ. ಅಂದರೆ ಕಾಯಿ ಏನೋ ಚೆನ್ನಾಗಿರಬೇಕು. ನೀವು ಯಾವುದೋ ತೆಂಗಿನ ಮರಕ್ಕೆ ಸರಿಯಾಗಿ ನೀರು ಕೊಡದೆ, ಗೊಬ್ಬರ ಕೊಡದೆ, ಯಾವುದೋ ಇಷ್ಟು ಕಾಯಿ ಎತ್ಕೊಂಡು ಹೋಗ್ಬಿಟ್ಟು ಅದಕ್ಕೆ 30 ರೂಪಾಯಿ 40 ರೂಪಾಯಿ ಕೊಡಿ ಅಂದರೆ ಯಾರೂ ಕೊಡಲ್ಲ. ಅದಕ್ಕೆ 12 ರೂಪಾಯಿ ಕೊಟ್ಟರೆ ಜಾಸ್ತಿ. ಸೊ ನೀವು ಮೇಂಟೆನೆನ್ಸ್ ಮಾಡಿದ್ರೆ 100% ತೆಂಗಲ್ಲಿ ಒಳ್ಳೆ ಲಾಭ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಯಾಕೆ ಇಷ್ಟೊಂದು ತೆಂಗುಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ, ತುಂಬ ಜನ ಕಮೆಂಟ್ ಮಾಡಿದ್ರು, ಡ್ರ್ಯಾಗನ್ ಫ್ರೂಟನ್ನು ಹಂಗೆ ಬೆಳೆದು ಇವಾಗ ರೇಟ್ ಅನ್ನೋದು ಬಿದ್ದೋಗಿದೆ. ಡ್ರ್ಯಾಗನ್ ಫ್ರೂಟ್ಗೆ ಬೈ ಪ್ರಾಡಕ್ಟ್ಸ್ ಅನ್ನೋದಿಲ್ಲ, ಆದರೆ ತೆಂಗು ತಲತಲಾಂತರ ವರ್ಷಗಳಿಂದ ನಮ್ಮ ಭಾರತದ ಇತಿಹಾಸದಲ್ಲಿದೆ ಇದು. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ತೆಂಗುಗೆ ರೇಟ್ ಬೀಳುವಂಥ ಚಾನ್ಸೇ ಇಲ್ಲ. ಇದರ ಬೈ ಪ್ರಾಡಕ್ಟ್ಸ್ ಅನ್ನೋದು ಸಾವಿರಾರು ಇದೆ. ಸೊ ತೆಂಗನ್ನು ಬೆಳೀರಿ, ನಿಜವಾಗಿಯೂ ಕೂಡ ಒಳ್ಳೆ ಆದಾಯವನ್ನು ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಆದರೆ ಹೈಬ್ರಿಡ್ ವೆರೈಟಿಗಳನ್ನು ಹಾಕೊಂಡು ನೀರು ಗೊಬ್ಬರವನ್ನು ಕೊಡಿ, ಮತ್ತು ರೈತರಿಗೆ ಒಳ್ಳೆ ಪ್ರೈಸ್ ಸಿಗ್ತಿದೆ. ಬಟ್ ನೀವು ಮಾರ್ಕೆಟನ್ನು ನೀವು ಕಂಡ್ಕೋಬೇಕು, ಎಲ್ಲಿ ಮಾರ್ಕೆಟ್ ಚೆನ್ನಾಗಿ ಹೋಗ್ತಿದೆ, ಎಲ್ಲಿದೆ ಅಂತ. ಒಳ್ಳೆ ರೈತರಿಗೆ ಈಗಲೂ ಕೂಡ 30 ರಿಂದ 40 ರೂಪಾಯಿ 50 ರೂಪಾಯಿವರೆಗೂ ಕೂಡ ಒಂದೊಂದು ಕಾಯಿ ಸಿಗ್ತಿದೆ. ಅವೆಲ್ಲ ಕೂಡ ಬೇರೆ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಆಗ್ತಿದೆ. ನೀವು ಕಾಯಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡಿಬಿಟ್ಟು ಮದ್ದೂರು ಮಾರ್ಕೆಟು ಅಥವಾ ಎಲ್ಲಿ ಚೆನ್ನಾಗಿ ಹೋಗುತ್ತೋ ಅಲ್ಲಿ ತೊಗೊಂಡೋಗಿ.